1947 ನಲ್ಲಿ ಬ್ರಿಟಿಷ್ ಇಂಡಿಯಾದ ಪಾರ್ಟಿಷನ್ ಆಗುತ್ತೆ. ಅದರ ರಿಸಲ್ಟ್ ಎರಡು ಇಂಡಿಪೆಂಡೆಂಟ್ ನೇಷನ್ಸ್ ಗಳು ಹುಟ್ಕೊಳ್ಳುತ್ತೆ, ಇಂಡಿಯಾ ಮತ್ತೆ ಪಾಕಿಸ್ತಾನ್. ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಕಾಶ್ಮೀರ್ ಏರಿಯಾಗೋಸ್ಕರ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಇವತ್ಗೂನು ಸಾಲ್ವ್ ಆಗಿಲ್ಲ. ಇದ್ರ ಮಧ್ಯದಲ್ಲಿ ಇವತ್ವರೆಗೂ 4 ಫುಲ್ ಸ್ಕೇಲ್ ದೊಡ್ಡ ವಾರ್ಗಳಾಗಿದೆ ಇಂಡಿಯಾ ಪಾಕಿಸ್ತಾನ್ ಮಧ್ಯದಲ್ಲಿ. 1947, 1965, 1971, 1999. ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆದ್ಮೇಲೆ ಜಮ್ಮು ಕಾಶ್ಮೀರ್ ಬಂದು ಒಂದು ಪ್ರಿನ್ಸ್ಲಿ ಸ್ಟೇಟ್ ಆಗಿ ಉಳ್ಕೊಳ್ಳುತ್ತೆ. ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ಇಂಡಿಯಾಗೂ ಸೇರ್ಕೊಳ್ಳಲ್ಲ, ಪಾಕಿಸ್ತಾನ್ಗೂ ಸೇರ್ಕೊಳ್ಳಲ್ಲ ಅಂತ. ಆದ್ರೆ ಪಾಕಿಸ್ತಾನ ಅವ್ರಿಗೆ ಕಾಶ್ಮೀರ್ ಬೇಕಾಗಿರುತ್ತೆ. ಅದಕ್ಕೆ ಹೇಳ್ದೆ ಕೇಳ್ದೆ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಈ ತರ ಸ್ಟಾರ್ಟ್ ಆಗುತ್ತೆ 1947 ಫಸ್ಟ್ ಇಂಡಿಯಾ ಪಾಕಿಸ್ತಾನ್ ವಾರ್. ಆ ಟೈಮಲ್ಲಿ ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗು ಈ ಸಿಚುವೇಶನ್ ನ ನೋಡಿ ಇಂಡಿಯಾ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾರೆ. ಇದೇ ಟೈಮಲ್ಲಿ ಇಂಡಿಯಾ ಜಮ್ಮು ಕಾಶ್ಮೀರ್ನ ರಾಜ ಹರಿ ಸಿಂಗ್ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ನ ಸೈನ್ ಮಾಡಿಸ್ಕೊಂತಾರೆ. ಅಂದ್ರೆ ಜಮ್ಮು ಕಾಶ್ಮೀರು ಇಂಡಿಯಾದ ಒಂದು ಪಾರ್ಟ್ ಅಂತ. ಸೊ ಈ ತರ ಈಗ ಇಂಡಿಯನ್ ಆರ್ಮಿ ಜಮ್ಮು ಕಾಶ್ಮೀರದ ಒಳಗಡೆ ಹೋಗಿ ಪಾಕಿಸ್ತಾನ್ ಆರ್ಮಿ ಅವ್ರ ಅಗೇನ್ಸ್ಟ್ ಫೈಟ್ ಮಾಡಬಹುದಾಗಿತ್ತು. ಅಗ್ರಿಮೆಂಟ್ ಸೈನ್ ಆಗ್ತಿದ್ದಂಗೆ ಇಂಡಿಯನ್ ಆರ್ಮಿನ ಶ್ರೀನಗರ್ಗೆ ಕಳಿಸ್ತಾರೆ. ಅಕ್ಟೋಬರ್ 1947 ನಮ್ಮ ಇಂಡಿಯನ್ ಆರ್ಮಿ ಕಾಶ್ಮೀರದ ಕೆಲವು ಜಾಗಗಳನ್ನ ಸಕ್ಸಸ್ಫುಲ್ ಆಗಿ ಮತ್ತೆ ವಾಪಸ್ ಕೈಗೆ ತಗೊಂತಾರೆ. ಆದ್ರೆ ಇದ್ರ ಮಧ್ಯದಲ್ಲಿ UN ಅವ್ರು ಇಂಟರ್ಫಿಯರ್ ಆಗಿ ವಾರ್ ನ ನಿಲ್ಸಿ ಸೀಸ್ ಫೈರ್ ನ ಅನೌನ್ಸ್ ಮಾಡ್ಬಿಡ್ತಾರೆ. ಸೊ ಈ ತರ ಎಂಡ್ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಫಸ್ಟ್ ವಾರ್. ಸೀಸ್ ಫೈರ್ ಅನೌನ್ಸ್ ಮಾಡಿದಾಗ ವಾರ್ ಎಲ್ಲಿಗೆ ನಿಂತಿತ್ತೋ ಅದೇ ಇವತ್ಗೂನು ಲೈನ್ ಆಫ್ ಕಂಟ್ರೋಲ್ ಆಗಿದೆ. 1965 ಅಲ್ಲಿ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಸೆಕೆಂಡ್ ವಾರ್. ಈ ವಾರ್ ನ ಸೆಕೆಂಡ್ ಕಾಶ್ಮೀರ್ ವಾರ್ ಅಂತಾನು ಕರೀತಾರೆ. ಯಾಕೆ ಅಂದ್ರೆ ಈ ವಾರನು ಕಾಶ್ಮೀರ್ನ ಟೆರಿಟರಿಗೋಸ್ಕರನೇ ಫೈಟ್ ಮಾಡಿದ್ದು. ಫಸ್ಟ್ ವಾರ್ ತರಾನೇ ಈ ವಾರನು ಪಾಕಿಸ್ತಾನ ಅವರೇ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ಪಾಕಿಸ್ತಾನ ಅವರು ಬರೀ ಕಾಶ್ಮೀರ ಅಲ್ಲ, ಗುಜರಾತ್ ಅಲ್ಲೂ ರನ್ ಆಫ್ ಕಚ್ ಅಂತ ಒಂದು ಏರಿಯಾ ನಮ್ದು ಅಂತ ಕ್ಲೇಮ್ ಮಾಡ್ತಾ ಇರ್ತಾರೆ. 1962 ಅಲ್ಲಿ ಸೈನೋ ಇಂಡಿಯಾ ವಾರ್ ಅಲ್ಲಿ ಇಂಡಿಯಾ ಸೋತೋಗುತ್ತೆ. ಇದನ್ನ ನೋಡಿ ಪಾಕಿಸ್ತಾನ ಅವ್ರಿಗೆ ಸ್ವಲ್ಪ ಧೈರ್ಯ ಬರುತ್ತೆ, ಈಗ ಕಾಶ್ಮೀರ್ನ ನಾವು ಕಿತ್ಕೊಳ್ಳಕ್ಕೆ ಒಳ್ಳೆ ಟೈಮ್ ಅಂತ. ಅದ್ರ ಜೊತೆಗೆ 1960s ಅಲ್ಲಿ ಅಮೆರಿಕಾದವರು ಪಾಕಿಸ್ತಾನ ಅವ್ರಿಗೆ ಮಿಲಿಟರಿ ಏಡ್ ನ ಸಪ್ಲೈ ಮಾಡೋರು. ಈ ತರ ಪಾಕಿಸ್ತಾನ್ ಮಿಲಿಟರಿ ಸ್ವಲ್ಪ ಮಾಡರ್ನೈಸ್ ಆಗ್ತಿದ್ದಂಗೆನೆ ಪಾಕಿಸ್ತಾನ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಇಂಡಿಯಾನ ನಾವೀಗ ಸೋಲಿಸಬಹುದು ಅಂತ. ಸೊ 1962 ಅಲ್ಲಿ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮತ್ತೆ 5th ಆಗಸ್ಟ್ 1965 ಪಾಕಿಸ್ತಾನ್ ಸೋಲ್ಜರ್ಸ್ ಸಿವಿಲಿಯನ್ಸ್ ವೇಷದಲ್ಲಿ LOC ಲೈನ್ ನ ಕ್ರಾಸ್ ಮಾಡಿ ಕಾಶ್ಮೀರ್ ಒಳಗಡೆ ಬರ್ತಾರೆ. ಅವರ ಮೇನ್ ಗೋಲ್ ಏನಾಗಿತ್ತು ಅಂದ್ರೆ ಕಾಶ್ಮೀರದ ಜನನ್ನ ಇಂಡಿಯನ್ ಗವರ್ಮೆಂಟ್ ಅಗೇನ್ಸ್ಟ್ ನಿಲ್ಸೋದು. ಪಾಕಿಸ್ತಾನ ಈ ಆಪರೇಷನ್ ಜಿಬ್ರಾಲ್ಟರ್ ಫೇಲ್ ಆಗ್ಬಿಡುತ್ತೆ. ಯಾಕಂದ್ರೆ ಕಾಶ್ಮೀರ್ ಒಳಗಡೆ ಇರೋ ಜನ ಇಂಡಿಯನ್ ಆರ್ಮಿಗೆ ಈ ಇನ್ಫಾರ್ಮೇಶನ್ ನ ತಲುಪಿಸ್ಬಿಡ್ತಾರೆ. ಈ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದಂಗೆ ಇಂಡಿಯನ್ ಆರ್ಮಿ ಹಜಿಪಿರ್ ಪಾಸ್ ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಇದು ಗೊತ್ತಾಗ್ತಿದ್ದಂಗೆ ಪಾಕಿಸ್ತಾನ್ ಜಮ್ಮು ಕಾಶ್ಮೀರದ ಅಕ್ನೂರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಆದ್ರೆ ಇಂಡಿಯನ್ ಆರ್ಮಿನ ಸೋಲ್ಸಕ್ಕಾಗಲ್ಲ. ಈ ತರ ಪಾಕಿಸ್ತಾನ್ ಅಟ್ಯಾಕ್ ನ ನೋಡಿ 6th ಸೆಪ್ಟೆಂಬರ್ 1965 ಅಲ್ಲಿ ಇಂಡಿಯಾ ರಾಡ್ಕ್ಲಿಫ್ ಲೈನ್ ಇಂಡಿಯಾ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಬಾರ್ಡರ್ ನ ಕ್ರಾಸ್ ಮಾಡಿ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ವಾರ್ ನ ಇನ್ನೊಂದು ಹೈಲೈಟ್ಸ್ ಏನಪ್ಪಾ ಅಂದ್ರೆ ಈ ವಾರ್ ಅಲ್ಲಿ ನೇವಲ್ ಬ್ಯಾಟಲ್ ಮತ್ತೆ ಏರಿಯಲ್ ಬ್ಯಾಟಲ್ ಆಗುತ್ತೆ. ಈ ವಾರ್ ನ ಎಂಡುನು UN ಅವರೇ ಮಾಡಿಸ್ತಾರೆ. ಎರಡು ದೇಶನ ಕೂರಿಸಿ ಒಂದು ಪೀಸ್ ಅಗ್ರಿಮೆಂಟ್. ಈ ವಾರು ಇಂಡಿಯಾನೇ ವಿನ್ ಆಗಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಪಾಕಿಸ್ತಾನ ಅವರ ಲಿಬರೇಷನ್ ಆಫ್ ಕಾಶ್ಮೀರ್ ಫೇಲ್ ಆಗ್ಬಿಡುತ್ತೆ. 1966 ಅಲ್ಲಿ ತಾಷ್ಕಂದ್ ಅಲ್ಲಿ ಇಂಡಿಯಾದ PM ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಕಿಸ್ತಾನ ಪ್ರೆಸಿಡೆಂಟ್ ಮೊಹಮ್ಮದ್ ಆಯಬ್ ಖಾನ್ ಅವರು ತಾಷ್ಕಂಡ್ ಡಿಕ್ಲರೇಷನ್ ನ ಸೈನ್ ಮಾಡ್ತಾರೆ. ಈ ತರ ಎಂಡ್ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಸೆಕೆಂಡ್ ವಾರ್. ಆದ್ರೆ ಇದರಲ್ಲಿ ಇಂಡಿಯಾ ಕಲ್ತಿದ್ ಪಾಠ ಏನಪ್ಪಾ ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ವೀಕ್ ಇತ್ತು ಅಂತ. ಪಾಕಿಸ್ತಾನ ಅವರು ನಮ್ಮ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಚೂರು ಇನ್ಫಾರ್ಮೇಶನ್ ಇರ್ಲಿಲ್ಲ ನಮ್ಮ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವ್ರ ಹತ್ರ. ಸೊ ಈ ತಪ್ಪನ ತಿದ್ಕೊಂಡು 1965 ಅಲ್ಲಿ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ತರ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಿಯಾದ ರಾ ಏಜೆನ್ಸಿ. ನೆಕ್ಸ್ಟ್ 1971 ಅಲ್ಲಿ 3ನೇ ವಾರ್ ಸ್ಟಾರ್ಟ್ ಆಗುತ್ತೆ. ಆಗಿರೋ ಇಂಡಿಯಾ ಪಾಕಿಸ್ತಾನ್ 4 ವಾರ್ ಅಲ್ಲಿ ಇದು ಮಾತ್ರ ಸ್ವಲ್ಪ ಡಿಫ್ರೆಂಟ್. ಅದ್ ಹೆಂಗಪ್ಪ ಅಂದ್ರೆ ಇದರಲ್ಲಿ ಕಾಶ್ಮೀರ್ ಇನ್ವಾಲ್ವ್ ಆಗಿಲ್ಲ. ಈ 1971 ಅಲ್ಲಾಗಿದ್ದ ವಾರು ಬಾಂಗ್ಲಾದೇಶ್ ಲಿಬರೇಷನ್ಗೋಸ್ಕರ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹಿಸ್ಟ್ರಿಯಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ಇವತ್ತಿನ ಬಾಂಗ್ಲಾದೇಶ್ ಒಂದು ಟೈಮ್ ಅಲ್ಲಿ ಈಸ್ಟ್ ಪಾಕಿಸ್ತಾನ್ ಆಗಿತ್ತು. 1947 ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಪಾಕಿಸ್ತಾನ ಅವ್ರಿಗೆ 2 ಜಾಗನ ಬಿಟ್ಕೊಡ್ತಾರೆ. ಒಂದು ವೆಸ್ಟ್ ಅಲ್ಲಿರೋ ಇವತ್ತಿನ ಪಾಕಿಸ್ತಾನ್, ಇನ್ನೊಂದು ಬೆಂಗಾಲ್ ನ ಡಿವೈಡ್ ಮಾಡಿ ಈಸ್ಟ್ ಪಾಕಿಸ್ತಾನ್ ಮಾಡ್ಕೊಡ್ತಾರೆ. ಪಾರ್ಟಿಷನ್ ಟೈಮ್ ಇಂದಾನು ಈಸ್ಟ್ ಪಾಕಿಸ್ತಾನ್ ಅಲ್ಲಿರೋ ಜನಕ್ಕೆ ಅವ್ರ ಕಲ್ಚರ್ ಮತ್ತೆ ಅವ್ರ ಸ್ಟೇಟಸ್ ನ ವೆಸ್ಟ್ ಪಾಕಿಸ್ತಾನ್ ಅವರು ತುಳಿತಾ ಇದ್ದಾರೆ ಅನ್ನೋದು ಒಂದು ಕೋಪ ಇರುತ್ತೆ. ಅದರದೇ ಒಂದು ಎಕ್ಸಾಂಪಲ್ 1948 ಅಲ್ಲಿ ಒಂದು ಲ್ಯಾಂಗ್ವೇಜ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಆಗುತ್ತೆ. ಈಸ್ಟ್ ಪಾಕಿಸ್ತಾನ್ ಅಲ್ಲಿ ಬೆಂಗಾಲಿ ಮಾತಾಡೋ ಜನ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಉರ್ದುಗೆ ಸಿಗೋ ಇಂಪಾರ್ಟೆನ್ಸ್ ಬೆಂಗಾಲಿಗೂ ಕೊಡಿ ಅಂತ.
ಇದು ಅಲ್ಲದೆ ಇಲ್ಲಿ ಎಕನಾಮಿಕ್ ಡಿಸ್ಪ್ಯೂಟ್ಸ್ ಇತ್ತು ಇವರಿಬ್ರು ಮಧ್ಯದಲ್ಲಿ. ಬಜೆಟ್ ನ ಮೇಜರ್ ಶೇರು ವೆಸ್ಟ್ ಪಾಕಿಸ್ತಾನ ಅವರು ಕೊಡ್ತಿದ್ರು. ಇದ್ರ ಮಧ್ಯದಲ್ಲಿ 1970 ಜನರಲ್ ಎಲೆಕ್ಷನ್ಸ್ ಆಗುತ್ತೆ ಈಸ್ಟ್ ಪಾಕಿಸ್ತಾನ ಅಲ್ಲಿ. ಈ ಎಲೆಕ್ಷನ್ಸ್ ಅಲ್ಲಿ ಮುಜಿಬುರ್ ರೆಹಮಾನ್ ಅವರ ಆವಾಮಿ ಲೀಗ್ ಗೆ ಮೆಜಾರಿಟಿ ಸಿಗುತ್ತೆ. ಆದ್ರೆ ವೆಸ್ಟ್ ಪಾಕಿಸ್ತಾನ ಪಾಕಿಸ್ತಾನಿ ಆರ್ಮಿ ಈ ಎಲೆಕ್ಷನ್ಸ್ ನ ಒಪ್ಕೊಳಕ್ ಹೋಗಲ್ಲ. ಉಲ್ಟಾ ಈಸ್ಟ್ ಪಾಕಿಸ್ತಾನ ಅವ್ರ ಮೇಲೆ ಆಪರೇಷನ್ ಸರ್ಚ್ ಲೈಟ್ ನ ಲಾಂಚ್ ಮಾಡ್ತಾರೆ. ಈ ಮಿಷನ್ ಪ್ರಕಾರ ಈಸ್ಟ್ ಪಾಕಿಸ್ತಾನದಲ್ಲಿರೋ ಬೆಂಗಾಲೀಸ್ ನ ಟಾರ್ಚರ್ ಮಾಡಿ ಸಾಯಿಸೋದು. ಇದನ್ನ ಸ್ಟಾಪ್ ಮಾಡಕ್ಕೆ ಶೇಖ್ ಮುಜಿಬುರ್ ರೆಹಮಾನ್ ಅವರು ಈಸ್ಟ್ ಪಾಕಿಸ್ತಾನ್ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ. ಇದರಿಂದ ಪಾಕಿಸ್ತಾನ್ ಆರ್ಮಿ ಮತ್ತೆ ಬಾಂಗ್ಲಾದೇಶ್ ಲಿಬರೇಷನ್ ಫೋರ್ಸ್ ಮಧ್ಯದಲ್ಲಿ ಒಂದು ಗೊರಿಲ್ಲಾ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಇಂಡಿಯಾದ ಎಂಟ್ರಿ ಹೆಂಗಾಗುತ್ತೆ ಅಂದ್ರೆ ಪಾಕಿಸ್ತಾನ ಅವರ ಟಾರ್ಚರ್ ತಡ್ಕೊಳಕಾಗದೆ ಬಾಂಗ್ಲಾದೇಶದಲ್ಲಿರೋ ಜನ ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ಇಂಡಿಯಾ ಒಳಗಡೆ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಬಾಂಗ್ಲಾದೇಶದಿಂದ ಬರೋ ಜನನ ಇಂಡಿಯಾದಲ್ಲಿ ಫುಡ್ ಮತ್ತೆ ಶೆಲ್ಟರ್ ಕೊಟ್ಟು ನೋಡ್ಕೊಂತಿರ್ತಾರೆ. ಆದ್ರೆ ಇದು ನಾವು ಜಾಸ್ತಿ ಟೈಮ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಇಂಡಿಯನ್ ಎಕನಾಮಿ ಮೇಲೆ ಏಟ್ ಬೀಳ್ತಾ ಇರುತ್ತೆ ಇದರಿಂದ. ಆದ್ರೆ ಈ ಕಡೆ ಪಾಕಿಸ್ತಾನ ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ ನಾವು ಬಾಂಗ್ಲಾದೇಶ್ಗೆ ಗನ್ಸು ಮತ್ತೆ ಮಿಸೈಲ್ಸ್ ನ ಸಪ್ಲೈ ಮಾಡ್ತಿದೀವಿ ಅಂತ ವೆಸ್ಟ್ ಇಂಡಿಯಾದ ಕೆಲವು ಲೊಕೇಶನ್ಸ್ ಗಳಲ್ಲಿ ಏರ್ ಸ್ಟ್ರೈಕ್ ಮಾಡ್ಬಿಡ್ತಾರೆ. ಸೊ ಈ ತರ ಈ ವಾರ್ ಅಲ್ಲಿ ಇಂಡಿಯಾ ಎಂಟ್ರಿ ತಗೊಳುತ್ತೆ. ಇಂಡಿಯಾ ಪಾಕಿಸ್ತಾನ್ ಥರ್ಡ್ ವಾರ್ ಡಿಸೆಂಬರ್ 3, 1971 ಅಫಿಷಿಯಲ್ ಆಗಿ ಇಂಡಿಯಾ ಈ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇಂಡಿಯನ್ ಆರ್ಮಿಯ ಫೋರ್ಸ್ ಮುಂದೆ ಪಾಕಿಸ್ತಾನ ಆರ್ಮಿ ಏನು ಮಾಡ್ಕೊಳಕ್ ಹೋಗಲ್ಲ, ಕೊನೆಯಲ್ಲಿ ಸರೆಂಡರ್ ಆಗ್ಬಿಡ್ತಾರೆ. ದ ಫೇಮಸ್ ಇನ್ಸ್ಟ್ರೂಮೆಂಟ್ ಆಫ್ ಸರೆಂಡರ್ ನ ಸೈನ್ ಮಾಡ್ತಾರೆ ಇಂಡಿಯನ್ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ. ಆಮೇಲೆ ಪಾಕಿಸ್ತಾನದಿಂದ ಅಮೀರ್ ಅಬ್ದುಲ್ಲಾ ಖಾನ್. ಈ ತರ ಬಾಂಗ್ಲಾದೇಶ್ ಫ್ರೀ ಆದ್ಮೇಲೆ ಇಂಡಿಯಾ ಪಾಕಿಸ್ತಾನ್ ಥರ್ಡ್ ವಾರ್ ಎಂಡ್ ಬರುತ್ತೆ. ಈ ವಾರ್ ಮುಗಿತಾ ಇದ್ದಂಗೆ 1972 ಅಲ್ಲಿ ಇಂಡಿಯಾ ಪಾಕಿಸ್ತಾನ್ ಶಿಮ್ಲಾ ಅಗ್ರಿಮೆಂಟ್ ಸೈನ್ ಆಗುತ್ತೆ. ಇದೇನಕ್ಕಪ್ಪ ಅಂದ್ರೆ ಎರಡು ದೇಶದ ಮಧ್ಯ ಪೀಸ್ ಇರ್ಲಿ ಅಂತ, ಎಲ್ಲಾ ಶಾಂತವಾಗಿರ್ಲಿ, ಗಲಾಟೆ ಮಾಡ್ಕೊಳ್ಳೋದ್ ಬೇಡ ಅಂತ ಇಂಡಿಯಾ ದೊಡ್ಡ ಮನ್ಸ್ ಮಾಡಿ ಈ ವಾರ್ ಅಲ್ಲಿ ಕ್ಯಾಪ್ಚರ್ ಆಗಿದ್ದ ಪಾಕಿಸ್ತಾನ್ ಸೋಲ್ಜರ್ಸ್ ರಿಲೀಸ್ ಮಾಡ್ತಾರೆ. ಆದ್ರೆ ಈ ಪೀಸ್ ಉಳ್ಕೊಳ್ಳೋದು 1999 ತನಕ ಅಷ್ಟೇ. 1999 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಫೋರ್ತ್ ವಾರ್. ಈ ವಾರ್ ನ ಕಾರ್ಗಿಲ್ ವಾರ್ ಅಂತಾನೂ ಕರೀತಾರೆ. 1990s ಅಲ್ಲಿ ಜಮ್ಮು ಕಾಶ್ಮೀರದ ಒಳಗೇನೆ ಗ್ರೂಪ್ಸ್ ಗಳಾಗಕ್ ಸ್ಟಾರ್ಟ್ ಆಗಿರುತ್ತೆ. ಈ ಸಪರೇಟಿಸ್ಟ್ ಆಕ್ಟಿವಿಟೀಸ್ ನ ಪಾಕಿಸ್ತಾನ ಅವರು ಸಪೋರ್ಟ್ ಮಾಡೋರು. ಅದು ಅಲ್ಲದೆ 1998 ಅಲ್ಲಿ ಎರಡು ಕಂಟ್ರಿನೂ ನ್ಯೂಕ್ಲಿಯರ್ ಟೆಸ್ಟ್ ಗಳನ್ನ ಮಾಡುತ್ತೆ. ಇಲ್ಲಿಂದ ಟೆನ್ಷನ್ ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಈ ಸಿಚುವೇಶನ್ ನ ಹಿಂಗೆ ತಣ್ಣಗ್ ಮಾಡಕ್ಕೆ ಫೆಬ್ರವರಿ 1999 ಅಲ್ಲಿ ಲಾಹೋರ್ ಡಿಕ್ಲರೇಷನ್ ನ ಸೈನ್ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ನವಾಜ್ ಶರೀಫ್ ಅವರು. ಪಾಕಿಸ್ತಾನ PM ನವಾಜ್ ಶರೀಫ್ ಈ ಕಡೆ ಡಿಕ್ಲರೇಷನ್ ಸೈನ್ ಮಾಡ್ತಿದ್ರೆ ಪಾಕಿಸ್ತಾನ ಮಿಲಿಟರಿ ಅಟ್ಯಾಕ್ ಪ್ಲಾನ್ ಮಾಡ್ಕೊಂತ ಇದ್ರು. 1998 ಮತ್ತೆ 1999 ಅಲ್ಲಿ ಪಾಕಿಸ್ತಾನವರು ಅವರ ಟ್ರೂಪ್ಸ್ ನ LOC ಕ್ರಾಸ್ ಮಾಡಿ ಇಂಡಿಯಾ ಸೈಡ್ ಬಿಡ್ತಿದ್ರು. ನವಾಜ್ ಶರೀಫ್ ಅವ್ರು ಹೇಳ್ತಾರೆ ಈ ಪ್ಲಾನ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ. ಈ ತರ ಪಾಕಿಸ್ತಾನವರು ಮತ್ತೆ LOC ಕ್ರಾಸ್ ಮಾಡಿ ಬಂದಾಗ ಇಂಡಿಯಾಗೆ ಬೇರೆ ಆಪ್ಷನ್ ಇಲ್ಲದೆ ಮತ್ತೆ ವಾರ್ ಮಾಡ್ಬೇಕಾಗಿ ಬರುತ್ತೆ. ಈ ತರ ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಫೋರ್ತ್ ವಾರ್. ಈ ಸಲಿ ಕಾರ್ಗಿಲ್ ಅಲ್ಲಿ ಇದ್ದ ಲೋಕಲ್ ಜನರು ಪಾಕಿಸ್ತಾನ್ ಇನ್ಫಿಲ್ಟ್ರೇಟ್ಸ್ ಬಗ್ಗೆ ಇಂಡಿಯನ್ ಆರ್ಮಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ ಇಂಡಿಯನ್ ಆರ್ಮಿನೂ ಪೆಟ್ರೋಲಿಂಗ್ ಯೂನಿಟ್ಸ್ ನ ಸೆಟಪ್ ಮಾಡ್ಕೊಂತಾರೆ. ಆದ್ರೆ ಈ ಟೈಮ್ ಅಲ್ಲಿ ಪಾಕಿಸ್ತಾನ್ ಆರ್ಮಿ ಎಷ್ಟು ಒಳಗಡೆ ಬಂದಿದ್ದಾರೆ ಮತ್ತೆ ಎಷ್ಟು ಜನ ಇದ್ದಾರೆ ಅದ್ರ ಇನ್ಫಾರ್ಮೇಶನ್ ಇರ್ಲಿಲ್ಲ. ಪೆಟ್ರೋಲಿಂಗ್ ಮಾಡ್ತಿದ್ದ ಇಂಡಿಯನ್ ಸೋಲ್ಜರ್ಸ್ ನ ಪಾಕಿಸ್ತಾನ್ ಆರ್ಮಿ ಅವರು ಕ್ಯಾಪ್ಚರ್ ಮಾಡಿ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 9th ಮೇ ಪಾಕಿಸ್ತಾನದಿಂದ ಬಾಂಬಿಂಗ್ ಸ್ಟಾರ್ಟ್ ಆಗುತ್ತೆ. ಪಾಕಿಸ್ತಾನ ಟ್ರೂಪ್ಸ್ ಮಶ್ಕೋಕ್, ದ್ರಾಸ್ ಮತ್ತೆ ಕಕ್ಸರ್ ಅಲ್ಲಿ ಟೆಂಟ್ ಹಾಕೊಂಡ್ ಕುತ್ಕೊಂತಾರೆ. ಇದನ್ನ ನೋಡಿ ನಮ್ಮ ಇಂಡಿಯನ್ ಆರ್ಮಿನ ಕಾರ್ಗಿಲ್ ಸೆಕ್ಟರ್ ಕಡೆಗೆ ಕಳಿಸ್ತಾರೆ. ಇಂಡಿಯನ್ ಆರ್ಮಿ ಕಡೆಯಿಂದ ಏರ್ ಬಾಂಬಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೈಲೈಟ್ ಪಾಯಿಂಟ್ಸ್ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಹೈ ಆಲ್ಟಿಟ್ಯೂಡ್ ಮತ್ತೆ ಕೋಲ್ಡ್ ವೆದರ್ ಅಲ್ಲಿ ನಮಗೋಸ್ಕರ ಬಿಡದೇನೆ ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತಾರೆ. 4th ಜುಲೈ ದ್ರಾಸ್ ಮತ್ತೆ ಟೈಗರ್ ಹಿಲ್ ನ ಕ್ಯಾಪ್ಚರ್ ಮಾಡಿ ಇಂಡಿಯಾಗೆ ಮೇಜರ್ ವಿಕ್ಟರಿನ ತಗೊಂಡ್ಬರ್ತಾರೆ. ಕೊನೆಯಲ್ಲಿ ಬಿಲ್ ಕ್ಲಿಂಟನ್ ಮತ್ತೆ ಇಂಟರ್ನ್ಯಾಷನಲ್ ಪ್ರೆಷರ್ ಇಂದ ಪಾಕಿಸ್ತಾನ್ ಟ್ರೂಪ್ಸ್ ನ ಪಾಕಿಸ್ತಾನವರು ವಾಪಸ್ ಕರ್ಕೋಬೇಕಾಗಿ ಬರುತ್ತೆ. 14th ಜುಲೈ 1999 ಅಟಲ್ ಬಿಹಾರಿ ವಾಜಪೇಯಿ ಅವರು ಆಪರೇಷನ್ ವಿಜಯ್ನ ಒಂದು ಸಕ್ಸಸ್ಫುಲ್ ಮಿಷನ್ ಅಂತ ಅನೌನ್ಸ್ ಮಾಡ್ತಾರೆ. ಈ ತರ ಇಂಡಿಯಾ ಪಾಕಿಸ್ತಾನ್ ಫೋರ್ತ್ ವಾರ್ ಎಂಡ್ ಬರುತ್ತೆ. ಈ ವಾರ್ ನ ಇನ್ನೊಂದು ಹೈಲೈಟ್ ಏನಪ್ಪಾ ಅಂದ್ರೆ G8 ಕಂಟ್ರೀಸ್, ಆಸಿಯನ್, USA, ಯುರೋಪ್ ಯೂನಿಯನ್ ಇವರೆಲ್ಲ ಇಂಡಿಯಾನ್ ಸಪೋರ್ಟ್ ಮಾಡೋರು. ಇದು ತೋರಿಸುತ್ತೆ ನಮ್ಮ ಇಂಡಿಯಾ ಬಂದು ರೆಸ್ಪಾನ್ಸಿಬಲ್ ಮತ್ತೆ ಪೀಸ್ಫುಲ್ ದೇಶ ಅಂತ. ಆದ್ರೆ ಅನ್ಫಾರ್ಚುನೇಟ್ಲಿ ಇಂಡಿಯಾ ಪಾಕಿಸ್ತಾನ್ ಇಶ್ಯೂ ಕಾಶ್ಮೀರ್ ಬಂದು ಇವತ್ಗೂ ಒಂದು ಸಾಲ್ವ್ ಆಗ್ಲಿಲ್ದಿರೋ ಪ್ರಾಬ್ಲಮ್. ಇವತ್ಗೂ ನಮ್ಮ ಇಂಡಿಯಾದ ಫೋಕಸ್ ಬಂದು ಡೊಮೆಸ್ಟಿಕ್ ಪ್ರಾಸ್ಪ್ಯಾರಿಟಿ ಮತ್ತೆ ಗ್ಲೋಬಲೈಸೇಷನ್. ಆದ್ರೆ ಆ ಕಡೆ ಪಾಕಿಸ್ತಾನವರು ದೇಶಾನ್ ಬೆಳೆಸೋದ್ ಬಿಟ್ಟು ಟೆರರಿಸಂ ನ ಬೆಳೆಸ್ತಾ ಇದ್ದಾರೆ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ 14th ಫೆಬ್ರವರಿ 2019 ಅಲ್ಲಿ ಆದ ಪುಲ್ವಾಮಾ ಅಟ್ಯಾಕ್. ನಮ್ಮ 40 CRPF ಸೋಲ್ಜರ್ಸ್ ಅವ್ರ ಪ್ರಾಣನ್ ಕಳ್ಕೊಂಡ್ರು. ಇದರ ರಿವೆಂಜ್ ತೀರಿಸ್ಕೊಳ್ಳಕ್ಕೆ 26th ಫೆಬ್ರವರಿ ಇಂಡಿಯಾ ಪಾಕಿಸ್ತಾನ್ ಟೆರರ್ ಕ್ಯಾಂಪ್ಸ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತು. ಈ ತರ ಟೈಮ್ಗೆ ಆ ಕಡೆ ಪಾಕಿಸ್ತಾನದಿಂದ ಅಟ್ಯಾಕ್ಸ್ ಗಳು ಆಗ್ತಾನೆ ಇರುತ್ತೆ. ಪಾಕಿಸ್ತಾನವರು ಅವರ ಎಕನಾಮಿಕ್ ಡೆವಲಪ್ಮೆಂಟ್ ನ ಬಿಟ್ಟು
ಆಂಟಿ ಇಂಡಿಯಾ ನರೇಷನ್ಸ್ನ ಸ್ಪ್ರೆಡ್ ಮಾಡೋದ್ರಲ್ಲಿರ್ತಾರೆ ಯಾವಾಗಲೂ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಕ್ ಹೋಗಬೇಡಿ.